ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣ. ನವವಿಧ ಭಕ್ತಿಗಳನ್ನ ನೋಡ್ತಾ ಇದ್ವಿ. ಮೊದಲನೇದು ಶ್ರವಣ ಭಕ್ತಿ, ಕೇಳೋದು. ಅದು ಹೇಗೆ ಕೇಳೋದು ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ. ಸಂಪೂರ್ಣವಾಗಿ ಅದರಲ್ಲೇ ಮುಳುಗಿ ಬಿಡೋದು. ಯಾವುದನ್ನ ಕೇಳ್ತೀವಿ ಅದು ಹೊರಗೆ ಬಂದೇ ಬರ್ತದೆ. ಕೀರ್ತನ ಅದು ಆಗಬಹುದು, ಅಥವಾ ಇಷ್ಟ ಪದಗಳು, ಪದ್ಯಗಳು, ಹಾಡುಗಳು, ಅವುಗಳನ್ನು ಹಾಡ್ಕೊಂತ ಇರೋದು ಕೂಡ ಒಂದು ಭಕ್ತಿನೇ. ಕೀರ್ತನ ಭಕ್ತಿ ಅಂತ ಕರೀತಾರೆ. ಮನುಷ್ಯನಲ್ಲೇ ಸ್ವಾಭಾವಿಕವಾಗಿ ಹಾಡುವಂತಹದ್ದು ಬಂದಿರುತ್ತೆ. ತುಂಬಾ ಕಡಿಮೆ ಜನ ಹಂಗೆ ಹಾಡಬೇಕು, ಹಾಡಬಾರ್ದು ಅಂತ ಅನ್ಕೊಳ್ಳೋರು ತುಂಬಾ ಕಡಿಮೆ ಜನ. ತಾಯಿಯ ಜೋಗುಳದಿಂದ ಕೇಳಲಿಕ್ಕೆ ಶುರು ಮಾಡುತ್ತೆ ಮಗು. ಆಮೇಲೆ ತಾಯಿಯ ಜೊತೆಗೆ ಸೇರ್ಕೊಂಡು ಹಾಡೋಕ್ಕೂ ಶುರು ಮಾಡುತ್ತೆ. ಕೆಲವು ಮಕ್ಕಳು ಸುಮ್ಮನೆ ಗಾನ ಮಾಡ್ತಿರ್ತಾರೆ, ಗುಂಗಾನ ಅಂತ ಕರೀತಾರೆ. ಅದೇನು ಹಾಡು ಸಂಗೀತ ಅಲ್ಲ. ಹೇಗೆ ಪಕ್ಷಿಗಳು ಹಾಡುತ್ತಾವು, ಹೇಗೆ ಹುಳಗಳು, ರಾತ್ರಿ ಕೆಲವು ಹುಳಗಳಿರ್ತಾವು, ಹೇಳ್ತಾರೆ ಅದ ಕೊಂಡಿ ಉಜ್ಜುತ್ತವೆ, ಅದರಿಂದ ಅನಾದ ಬರುತ್ತೆ ಅಂತ ಹೇಳ್ತಾರೆ. ಅದು ಇರಬಹುದು. ಅದಕ್ಕಿಂತ ಹೆಚ್ಚಾಗಿ ಹಾಡೋದೆ ಅವುಗಳು ಕೂಡ. ಏನು ಮಧುರ ಗಾನ. ಅದರಲ್ಲೂ ಎಲ್ಲಿ ಕಾಡಿರ್ತದೆ, ಪರ್ವತ ಪ್ರದೇಶ ಇರುತ್ತೆ, ಪ್ರಕೃತಿ ಶುದ್ಧವಾಗಿರುತ್ತೆ, ಅಲ್ಲಿ ಗಾನ ಕೇಳುತ್ತೆ. ರಾತ್ರಿಯ ಗಾನ, ಹಗಲಿನ ಗಾನ, ಅಥವಾ ಹಗಲಿನ ಕೂಗುಗಳು ಅಂತ ಕರಿಬಹುದು ಅದನ್ನ. ಕಾಡು ಪ್ರಾಣಿಗಳ, ಕಾಡು ಹುಳಗಳು ಕೆಲವು ರಾತ್ರಿ ಕೂಗ್ತಿರ್ತವೆ, ವಿಕಾರವಾಗಿ ಕೂಗ್ತಿರ್ತವೆ, ಜೋರಾಗಿ ಕೂಗ್ತಿರ್ತವೆ. ಅದೇ ರಾತ್ರಿ ವೇಳೆ ಅದು ಕಡಿಮೆ. ರಾತ್ರಿ ವೇಳೆ ಕಾಡಿಗೆ ನೀವು ಹೋದ್ರಿ ಅಂದ್ರೆ ಈ ಪ್ರಾಣಿಗಳ ಕೂಗು ಕೇಳ್ಬೋದು. ತುಂಬಾ ಪ್ರಾಣಿಗಳಿದೆ. ಇಲ್ಲೇ ಹೋದ್ರೆ ಸಾಮಾನ್ಯವಾಗಿ ಅತ್ಯಂತ ಮಧುರವಾದ ಶಬ್ದಗಳು, ಗಮನಿಸಿದ್ರೆ ಅತ್ಯಂತ ಮಧುರವಾದ ಶಬ್ದ. ಈಗ ನೋಡಿ, ನೀವು ಇಲ್ಲೂ ಗಮನಿಸಬೇಕಿದ್ರೆ ಆ ಶಬ್ದಗಳನ್ನು ನೀವು ಕೇಳಬಹುದು. ಇಲ್ಲಿ ಅಂತಹ ದೈವಿ ನಿರ್ಮಿತ ಕಾಡಲ್ಲ ಇದು. ನಾವು ಕೆಲವು ಮರಗಿಡಗಳನ್ನು ಬೆಳೆಸ್ಕೊಂಡಿದೀವಿ ಅಷ್ಟೇ. ಪ್ರಕೃತಿ ನಿರ್ಮಿತವಾದ ಕಾಡೇನಿದೆ ಅದು ಬಹಳ ಅದ್ಭುತ. ಅಲ್ಲಿ ಬಹಳ ಜೀವ ಸಂಕುಲವು ಕೂಡ ಬಹಳ ವಿಶೇಷವಾಗಿರುತ್ತೆ. ಅವುಗಳ ಪ್ರತಿಯೊಂದು ಕೂಗು ಅಥವಾ ಏನು ಉಜ್ಜುವಿಕೆಗಳು ಎಲ್ಲವೂ ಮಧುರವೇ. ಹಾಗೆ ಮನುಷ್ಯನಲ್ಲಂತೂ
ಭಕ್ತಿ ವಿಷಯ ಬರೋದು ಮನುಷ್ಯನಲ್ಲಿ ಮಾತ್ರ. ಬೇರೆ ಯಾವ ಪ್ರಾಣಿಗಳು ಭಕ್ತಿಯಿಂದ ಮಾಡ್ತವೆ ಅಂತಲ್ಲ, ಅವು ಸ್ವಾಭಾವಿಕವಾಗಿ ಮಾಡ್ತವೆ, ಪ್ರಕೃತಿದತ್ವವಾಗಿ ಮಾಡ್ತವೆ. ಆದ್ರೆ ಮನುಷ್ಯ ಮಾತ್ರ ದೇವರ ಕಲ್ಪನೆ, ತಾಯಿ ತಂದೆಗಳ ಕಲ್ಪನೆ, ಗುರು ಹಿರಿಯರ ಕಲ್ಪನೆ, ಆ ಭಕ್ತಿ ಭಾವವನ್ನ ಮನುಷ್ಯ ಮಾತ್ರ ಮಾಡಕ್ ಸಾಧ್ಯ. ಅವನು ಕೀರ್ತನ ಮಾಡಬೇಕು, ಹಾಡಬೇಕು. ಸಂಗೀತ ಅನ್ನುವಂತ ಒಂದು ಪ್ರಕಾರವನ್ನೇ ಸೃಷ್ಟಿ ಮಾಡಿಬಿಟ್ಟ. ಸಂಗೀತ ಕೇವಲ ಭಾರತದಲ್ಲಿದೆ ಅಂತ ಅಲ್ಲ, ಎಲ್ಲಾ ಕಡೆಯೂ ಸಂಗೀತ ಇದೆ, ಪಾಶ್ಚಿಮಾತ್ಯ ಸಂಗೀತ. ಆ ಸಂಗೀತ ಭಕ್ತಿಗೆ ಮೂಲ ಕಾರಣ ಆಗುತ್ತೆ. ಆದ್ರಿಂದ ಶ್ರವಣ ಭಕ್ತಿ ಆದ್ಮೇಲೆ ಕೀರ್ತನ ಅನ್ನುವಂಥದ್ದು ಇಟ್ಟಿದ. ಇತ್ತೀಚೆಗೆ ಮಕ್ಕಳಲ್ಲಿ ಹಾಡುವ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ, ತುಂಬಾ ಕಡಿಮೆ ಆಗ್ತಾ ಇದೆ. ಸಂಗೀತ ಶಾಲೆಗಳು ಮುಚ್ತಾ ಇದ್ದಾವೆ, ಸಂಗೀತ ಶಿಕ್ಷಕರಿಗೆ ಕೆಲಸ ಇಲ್ಲ. ಯಾಕೆ ಅಂದ್ರೆ ತಾಯಿ ತಂದೆಗಳು ಭ್ರಮೆಗೆ ಬಿದ್ದಿದ್ದಾರೆ. ಹೋಮ್ವರ್ಕ್ ಮತ್ತು ಪರ್ಸೆಂಟೇಜ್, ಟ್ಯೂಷನ್ ಪರ್ಸೆಂಟೇಜ್, ಇದು ಶಿಕ್ಷಣ ಪದ್ಧತಿಯನ್ನೇ ಹಾಳು ಮಾಡ್ತಾ ಇದೆ. ಇದು ನಿಜವಾಗಿ ಅಷ್ಟ ಅಗತ್ಯ ಇಲ್ಲ. ಈಗೇನು ತಲೆ ಕೆಡಿಸ್ಕೊಂಡಿದ್ದಾರೋ ಅಷ್ಟ ಅಗತ್ಯ ಇಲ್ಲ. ಆಮೇಲೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ರೆ ಆ ವಿದ್ಯಾರ್ಥಿಯಲ್ಲಿರುವಂತಹ ಹಾಡುವ ಅಥವಾ ಇನ್ನೇನಾದರೂ ಚಿತ್ರ ಬಿಡಿಸುವಂತ ಕಲೆ ಇರ್ಬೋದು, ಭಾಷಣದ ಕಲೆ ಇರ್ಬೋದು, ಇವೆಲ್ಲ ಕಲೆಗಳಿವು. ಇವು ಕಲಿಕೆಯಿಂದ ಬರುವಂತಹದ್ದಲ್ಲ, ಅರಳಬೇಕು, ಹೃದಯದಿಂದ ಅರಳಬೇಕಿದು. ಹಾಗೆ ಅರಳಿಸದೆ ಹೋದ್ರೆ ಅವು ಬತ್ತಿ ಬಿಡ್ತವೆ. ಈಗ ಒಂದು ಹೂವಿಗೆ ಅನುಕೂಲಕರ ವಾತಾವರಣ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಮಂಜಿತ್ತು, ಅಲ್ಲಿ ಹೂ ಅರಳೋದಿಲ್ಲ. ಯಾಕೆಂದ್ರೆ ತುಂಬಾ ಥಂಡಿ, ತುಂಬಾ ಬಿಸಿಲಿತ್ತು, ಅಲ್ಲಿ ಹೂ ಅರಳೋದಿಲ್ಲ. ಹೂ ಅರಳಬೇಕಾದ್ರೆ ಹಿತಕರವಾದಂತಹ ವಾತಾವರಣ ಬೇಕಾಗುತ್ತೆ. ಹಾಗೇನೆ ಕಲೆ, ಅದು ಸಂಗೀತ ಕಲೆ ಇರ್ಬೋದು, ನೃತ್ಯ ಕಲೆ ಇರ್ಬೋದು, ಭಾಷಣ ಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಯಾವುದೇ ಕಲೆ ಇದ್ರೂ ಕೂಡ ಅದು ಅರಳಬೇಕಾದ್ರೆ ಒಂದು ಸುಂದರವಾದ ಪರಿಸರ ಮತ್ತು ಆರೋಗ್ಯಕರವಾದ ಪ್ರೋತ್ಸಾಹ. ಪರಿಸರನೂ ಬೇಕು, ಪ್ರೋತ್ಸಾಹನೂ ಬೇಕು. ಈಗ ಒಂದು ಮಗು ಬೆಳಿಗ್ಗೆ ಎದ್ದ ಕೂಡಲೇ ಹಾಡ್ತಿತ್ತು ಅಂದ್ರೆ, ಏನ್ ಹಾಡ್ತಿ ಸುಮ್ಕೂರು ಅಂತ ಒಂದ್ ದಿವ್ಸ ಅಂದ್ರೆ ಸುಮ್ಮ ಕೂತ್ಬಿಡ್ತದ. ನಾವು ಏನ್ ಹಾಡ್ಕೊಂತ ಕೂತಿದ್ವಿ, ಏನ್ ಗಲಾಟೆ ಮಾಡ್ತೀವಿ, ಹೋಗ್ ಹೋಮ್ವರ್ಕ್ ಮಾಡು. ಹೋಮ್ವರ್ಕ್ ಏನಿದೆ, ಇದು ಕೃಷಿ ಇದ್ದಂಗೆ. ಈ ಕೃಷಿಯವರು ವ್ಯವಸಾಯ ಮಾಡ್ತಿರ್ತಾರೆ, ನೋಡಿರ್ಬೇಕು ನಾವು. ಅಲ್ಲಿ ಬೆಳೆ ಬೆಳೆಯೋದು ಮುಖ್ಯ ಗುರಿ, ಹೊಟ್ಟೆಪಾಡು ಮುಖ್ಯ ಗುರಿ, ಮೊದಲನೇ ಗುರಿ. ಆಮೇಲೆ ಎಲ್ರಿಗೂ ಆಹಾರ ಒದಗಿಸೋದು. ಹಾಗೆ ಈ ಹೋಮ್ವರ್ಕ್ ಆಗಲಿ, ಪರ್ಸೆಂಟೇಜ್ ಆಗಲಿ, ಟ್ಯೂಷನ್ ಆಗಲಿ, ಅದು ಹುಡುಗರನ್ನ ಹುಚ್ಚುತನದ ಕಡೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಈಗ ಎಷ್ಟೋ ಹುಡುಗರು SSLC ಆದ್ಮೇಲೆ, PUC ಆದ್ಮೇಲೆ ಡಿಗ್ರಿಗೆ ಹೋಗೋದೇ ಇಲ್ಲ, ಹುಚ್ಚರಾಗ್ಬಿಡ್ತಾರೆ. ಬಹಳ ಹುಡುಗರಲ್ಲಿ ಈ ಸಮಸ್ಯೆ ಉಂಟಾಗ್ತಾ ಇದೆ. ಕಾರಣ ಏನು ಅಂದ್ರೆ ಅಲ್ಲಿ ಅವಕ್ಕೆ ಏಕತಾನತೆ ಬೆಳೆಸ್ಬಿಟ್ರಿ. ವಿಧಿ ಇಲ್ಲ ಅಂತ ಮಾಡ್ತಾವ ಹೈಸ್ಕೂಲಲ್ಲಿ, PUC ನಲ್ಲಿ ವಿಧಿ ಇಲ್ಲ ಅಂತ ಮಾಡ್ತಾವ. PUCಗೆ ಕೆಲವು ಹುಡುಗರು ಅವು ಬುದ್ಧಿಮಾಂದಿರ್ತಾರ ಆಗೋಗ್ಬಿಡ್ತವೆ. ಮತ್ ತುಂಬಾ ಬುದ್ಧಿವಂತ ಹುಡುಗರು, ಅವರು ಬುದ್ಧಿವಂತ ಹುಡುಗರು, ದಡ್ರಲ್ಲ, ಆದ್ರೂ ಹುಚ್ಚಿರ್ತಾರ ಆಗ್ಬಿಡ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಹೂ ಅರಳಲಿಲ್ಲ. ಮನಸ್ಸು ಅರಳಬೇಕಾದ್ರೆ
ಆ ಮಗು, ಪ್ರತಿಯೊಂದು ಮಗುವಿನಲ್ಲಿರುವಂತಹ, ವಿದ್ಯಾರ್ಥಿಯಲ್ಲಿರುವಂತಹ ಸ್ವಾಭಾವಿಕ ಶಕ್ತಿಯನ್ನ, ಪ್ರಕೃತಿ ಶಕ್ತಿಯನ್ನು ನಾವು ಗಮನಿಸಬೇಕು. ಅದನ್ನು ಗಮನಿಸಿ, ಅಥವಾ ಪ್ರಕೃತಿ ಶಕ್ತಿ ಅರಳುವಾಗ ಹೇಗೆ ಹೂ ಅರಳುವಾಗ ಮುಳ್ಳು, ಕೆಲವು ಹೂವಲ್ಲಿ ಮುಳ್ಳಿರ್ತದೆ, ಕೆಲವು ಹೂವಲ್ಲಿ ದುರ್ವಾಸನೆ ಕೂಡ ಇರ್ತದೆ. ದುರ್ವಾಸನೆ ಕೊಡ್ತಕ್ಕಂಥ ಹೂಗಳಿದಾವೆ, ದುರ್ವಾಸನೆ ಕೊಡ್ತಕ್ಕಂಥ ಸಸ್ಯಗಳಿದಾವೆ. ಅವು ಬೆಳಿತಾವೆ, ಅರಳ್ತವೆ, ಆದ್ರೆ ದುರ್ವಾಸನೆ ಇರ್ತದೆ. ಹಾಗೆ ಕೆಲವು ಮಕ್ಕಳಲ್ಲಿ ಶಕ್ತಿ ಇರುತ್ತೆ, ಅದು ಕಳ್ತನದಲ್ಲಿ, ಸುಳ್ತನದಲ್ಲಿ, ಕಾಮುಕತೆಯಲ್ಲಿ, ಆಮೇಲಿಂದ ಬೇರೆಯವ್ರನ್ನ ಪೀಡಿಸೋದು, ಕಾಡಿಸೋದು, ಚುಡಾಯಿಸೋದು, ಇದಕ್ಕೆ ಹೋಗ್ಬಿಡುತ್ತೆ. ಆವಾಗ ನಾವು ಹಿತವಾದ ದಂಡನೆ, ಮಾತಿನ ದಂಡನೆ ಇರ್ಬೋದು, ಅಥವಾ ದೈಹಿಕ ದಂಡನೆ ಇರ್ಬೋದು. ದೇಹ ದಂಡನೆ ಶಿಕ್ಷೆ ಕೊಡೋದ್ರ ಮೂಲಕ, ಅಥವಾ ತುಂಬಾ ಸೂಕ್ಷ್ಮವಾದ ಮಕ್ಕಳಿದ್ರೆ ಮಾತಿನ ಮೂಲಕ, ಅಥವಾ ಕೆಲವು ಸಾರಿ ಮೌನದ ಮೂಲಕ. ಅವ್ರನ್ನ ಮಾತಾಡಿಸದೇ ಇದ್ರೇನೆ ಅವಾಗ ಗೊತ್ತಾಗ್ಬಿಡುತ್ತೆ, ಓಹೋ ನಾನು ಮಾಡ್ತಾ ಇರೋದು ಇವ್ರಿಗೆ, ಗುರುಗಳಿಗೆ ಸರಿ ಬಂದಿಲ್ಲ, ಅಪ್ಪ ಅಮ್ಮಂಗೆ ಸರಿ ಬಂದಿಲ್ಲ ಅನ್ನೋದು ಗೊತ್ತಾಗ್ಬೇಕು ಅವಕ್ಕೆ. ಇದರಿಂದ ಏನಾಗತ್ತೆ, ಇಂತಹ ವಾತಾವರಣ ಕಲ್ಪಿಸಿದಾಗ ಅರಳುತ್ತೆ, ಮನಸ್ಸು ಅರಳುತ್ತೆ, ಕಲೆಗಳು ಅರಳುತ್ತವೆ. ಕಲೆ ಯಾವ ಮಗುವಿನಲ್ಲಿ ಅರಳುತ್ತೋ, ಯಾವ ಮಗುವಿನಲ್ಲಿ ಮನಸ್ಸು ಅರಳುತ್ತೋ, ಅಲ್ಲಿ ಬುದ್ಧಿ ತಾನೇ ವಿಕಾಸ ಆಗತ್ತೆ. ಆ ಮಗುಗೆ ಒಂದು 60%, 50%, 70% ಸಾಕು. 90, 100 ತೆಗಿಬಾರದು, ಅದು ಒಳ್ಳೇದಲ್ಲ. ಅದಕ್ಕೆ ನೀವು ಆಸೆ ಪಟ್ರೆ, ಅದಕ್ಕೆ ಮಕ್ಕಳನ್ನ ನೀವು ಅತಿಯಾಗಿ ಹಿಂಸೆ ಮಾಡಿದ್ರೆ ಅವು ಗ್ಯಾರಂಟಿ ನಿಮ್ ಕೈಗೆ ಸಿಗಲ್ಲ, ಅಥವಾ ಕೆಟ್ಟವ್ರು ಆಗ್ತಾರೆ, ಇಲ್ಲ ಅಂದ್ರೆ ಉಪಯೋಗ ಇಲ್ಲ, ಯೂಸ್ಲೆಸ್ ಆಗ್ಬಿಡ್ತಾರೆ. ಆದ್ರಿಂದ ಬಹಳ ಎಚ್ಚರ ಇರ್ಬೇಕು. ಈ ಭಕ್ತಿ, ನವವಿಧ ಭಕ್ತಿಗಳಿದಾವಲ್ಲ, ಇವು ಸುಮ್ಮನೆ ಅಲ್ಲ, ಇದು ಮನಃಶಾಸ್ತ್ರ ಇದೆ, ಇದರಲ್ಲಿ ಶಿಕ್ಷಣ ಇದೆ. ಹೇಗೆ ಒಬ್ಬ ಮನುಷ್ಯ ಸಂಪೂರ್ಣ ಮಾನವನಾಗಿ ಅರಳಬಹುದು, ಅದೆಲ್ಲವೂ ಇದ್ರಾಗಿದೆ. ಆದ್ರಿಂದ ಕಲೆಗೆ ಪ್ರೋತ್ಸಾಹ ಕೊಡಲೇಬೇಕು ನೀವು. ಕಲೆಯನ್ನ ಶಿಕ್ಷಣದಷ್ಟೇ, ವಿದ್ಯಾಭ್ಯಾಸದಷ್ಟೇ ಕಲೆಗೂ ಕೂಡ ಪ್ರೋತ್ಸಾಹ ಇರಬೇಕು. ಆದ್ರೆ ಇವತ್ತಿನ ಕಾನ್ವೆಂಟ್ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ ಮತ್ತು ಶಾಲೆಗಳಲ್ಲಿ ಎಲ್ಲಿ ಕಲೆ ಪ್ರೋತ್ಸಾಹ ಇದೆ? ಸಂಗೀತ ಪೋಸ್ಟ್ಗಳಿದಾವೆ. ಇನ್ನೊಂದು 10-20 ವರ್ಷ ಇದೇ ತರ ಮುಂದುವರೆದ್ರೆ ಸಂಗೀತ ಶಿಕ್ಷಕರಿಗೆ ಕೆಲಸವೇ ಇರಲ್ಲ, ತೆಗೆದಾಕ್ಬಿಡ್ತಾರೆ. ಈಗ ಒಂದ್ ಸ್ವಲ್ಪ ಸುಗಮ ಸಂಗೀತ ಅಂತ ಹಾಡೋದು, ಪ್ರಾರ್ಥನೆ ಮಾಡೋದು, ಅದು ನಾಡಗೀತೆ ಹಾಡೋದು, ಇದಕ್ಕಾದ್ರೂ ಕೊನೆ ಪಕ್ಷ ಬಳಸ್ತಿರ್ತಾರೆ. ಮುಂದೆ ಅದು ಹೋಗುವಂತ ಕಾಲ ಬರಬಹುದು. ನೀವೆಲ್ಲ ತಪ್ಪು ಮಾಡಿದರೆ, ತಾಯಿ ತಂದೆಗಳು ಹಿರಿಯರು ತಪ್ಪು ಮಾಡಿದರೆ ಅದು ಹೊರಟೋಗ್ಬಿಡುತ್ತೆ. ಈಗ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಸಂಗೀತ, ಸಾಹಿತ್ಯ, ಕಲೆ ಮತ್ತು ಉಪಾಸನೆ, ಅಂದ್ರೆ ಉಪಾಸನೆ ಪೂಜೆ, ಇದು ಕೂಡ ಶಿಕ್ಷಣದ ಒಂದು ಅಂಗ ಆಗ್ಬೇಕು. ಪೂಜೆ ಅನ್ನುವಂಥದ್ದು ಪ್ರಾರ್ಥನೆ ರೂಪದಲ್ಲಿ ಅದನ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ಬೇಕು. ಮಕ್ಕಳಿಗೆ ಈಗ ಯಾರೋ ಒಬ್ಬ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ದ ಅಂದ್ರೆ ಅವನಿಗೆ ರ್ಯಾಂಕ್ ಸ್ಟೂಡೆಂಟ್ಗೆ ಏನ್ ಬೆಲೆ ಕೊಡ್ತಿರೋ ಅದೇ ಬೆಲೆ ಕೊಡ್ಬೇಕು. ಯಾರೋ ಒಬ್ಬ ಇನ್ನೊಬ್ರಿಗೆ ಉಪಕಾರ ಮಾಡ್ದ, ಒಬ್ಬ ಹುಡುಗ ಚೆನ್ನಾಗಿ ಓದಲ್ಲ, ಅವನು ಯಾರಿಗೋ ಉಪಕಾರ ಮಾಡ್ತಾನೆ, ಮಾಸ್ತರ್ಗಳಿಗೆ ಏನೋ ತಂದು ಕೊಡ್ತಾನೆ, ಅವ್ರ ಕೆಲಸ ಮಾಡ್ಕೊಡ್ತಾನೆ, ಶಾಲೆಯಲ್ಲಿ ಸ್ವಚ್ಛತೆ ಇಡಕ್ ಪ್ರಯತ್ನ ಪಡ್ತಾನೆ, ಅಂತ ಮಕ್ಳಿಗೆ ಪ್ರೋತ್ಸಾಹ ಕೊಡಲ್ಲ. ದನ ಕಾಯೋನೇನ್ ಬಿಡ್ತೀರ? ಬಹಳ ದೊಡ್ಡ ಅಪರಾಧ ಅದು, ಆ ಮಕ್ಕಳಿಗೆ ಮಾಡ್ತಕ್ಕಂಥ ಅಪರಾಧ. ಆದ್ರಿಂದ ಈ ವಿಷಯದಲ್ಲಿ ಭಕ್ತಿನ ಕೂಡಲೇ ಬರೇ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು ಇದಷ್ಟೇ ಭಕ್ತಿ ಅಲ್ಲ. ಕೀರ್ತನ ಭಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ, ಪರಮಾತ್ಮನನ್ನ ಸ್ಮರಿಸೋದು ಅದು ಹೇಗೆ ಅನ್ನೋದನ್ನ ನಾಳೆ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಿಂತನ.
ಸರ್ವರಿಗೂ ಶರಣು ಶರಣು.